Hello guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟ್ದು ಸಿಲಬಸ್ ಅನ್ನೋದನ್ನ ನೋಡ್ತಿದ್ದೀರಿ. ಆಲ್ರೆಡಿ ಇದು ಬಂದು ಫೋರ್ತ್ ಸೆಮ್ ಆಸ್ ಪರ್ SCP ಸಿಲಬಸ್ ಪ್ರಕಾರ ನಾವು ಸಿಲಬಸ್ ಅನ್ನೋದನ್ನ ನೋಡ್ತಿದ್ದೀರಿ ಫೋರ್ತ್ ಸೆಮ್ ಅವ್ರದ್ದು. ಆ್ಯಂಡ್ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನು ಇದಕ್ಕಿಂತ ಮುಂಚೆನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾವುದು ಅಂದರೆ ಎಷ್ಟೆಲ್ಲ ಸಬ್ಜೆಕ್ಟ್ಸ್ ಇದೆ, ಮಾರ್ಕ್ಸ್ ಎಷ್ಟು ಅದು ಕಂಟೈನ್ ಮಾಡುತ್ತೆ ಅನ್ನೋದನ್ನು ಹಾಕಿದ್ದೀನಿ. ಅದನ್ನು ಚೆಕ್ಔಟ್ ಮಾಡಿಲ್ಲ ಅಂದರೆ ನೀವು ಹೊಸ್ದಾಗಿ ವಿಸಿಟ್ ಮಾಡ್ತಿದ್ದವರು ಹೋಗಿ ಒಂದ್ಕಿತ ಚೆಕ್ಔಟ್ ಮಾಡ್ಬೋದು. ಇಲ್ಲ ಆ ವಿಡಿಯೋ ಆಲ್ರೆಡಿ ನೋಡಿದ್ದೀನಿ ಮ್ಯಾಮ್, ಈ ವಿಡಿಯೋನ ನೆಕ್ಸ್ಟ್ ನೋಡ್ತಿರೋದು ಅಂದರೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇದೇ ರೀತಿ ನಾನು ಎಲ್ಲ ವೀಡಿಯೋಸು ಹಾಕ್ತಿರ್ತೀನಿ. ಎಲ್ಲ ಸಬ್ಜೆಕ್ಟ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ, ಕ್ವಶನ್ ಪೇಪರ್ ಪ್ಯಾಟ್ರನ್ಸ್ ಆಗಲಿ, ಹೆಂಗೆಲ್ಲ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತಿರ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಜಾಯ್ನ್ ಆಗಿ. ಅದರಿಂದ ಏನು ಅಡ್ವಾಂಟೇಜು ಅಂದರೆ ನಿಮ್ಗೆ ಏನಾದರೂ ನೋಟಿಫಿಕೇಷನ್ ರೀಚ್ ಆಗಿಲ್ಲ ಅಂದರೆ ಯೂಟ್ಯೂಬ್ ಕಡೆಯಿಂದ ನಿಮಗೆ ವಾಟ್ಸಪ್ ಕಡೆಯಿಂದ ಪಕ್ಕ ನೋಟಿಫಿಕೇಷನ್ ಬರುತ್ತೆ. ಸೊ ಅದರಿಂದ ಸಹ ನಾನು ಯೂಟ್ಯೂಬ್ ಚಾನಲ್ನ ರೀಚ್ ಆಗ್ಬೋದು. ಓಕೆ, ಡೈರೆಕ್ಟ್ ಸಿಲಬಸ್ ನೋಡ್ತಾ ಹೋಗೋಣ. ಯಾವುದು ಅಂದರೆ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ದು ಸಿಲಬಸ್ ಅನ್ನೋದನ್ನ ನೋಡ್ತಿದ್ದೀರಿ. ನೆಕ್ಸ್ಟ್ ಸಿಲಬಸ್ಸಲ್ಲಿ ಬಂದುಬಿಟ್ಟು ನಿಮಗೆ 5 ಮಾಡ್ಯೂಲ್ಸ್ ಇರುತ್ತೆ. ಆಲ್ಮೋಸ್ಟ್ ನೀವು 3 ಸೆಮ್ಸಿಂದ ಬಂದಿದ್ದೀರಲ್ಲ, ಎಲ್ಲ ಸಬ್ಜೆಕ್ಟಲ್ಲೂ 5 ಮಾಡ್ಯೂಲ್ಸ್ ಮ್ಯಾಂಡೇಟ್ರಲ್ಲಿ ಇದ್ದೇ ಇರುತ್ತೆ. ಅದೇ ರೀತಿ ಇದರಲ್ಲೂ ಸಹ 5 ಮಾಡ್ಯೂಲ್ಸ್ ಇದೆ. ಫಸ್ಟ್ ಮಾಡ್ಯೂಲ್ ನೋಡಿರೋದಾದರೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ. ಅದರಲ್ಲಿ ಗುಡ್ ವಿಲ್ ಬಗ್ಗೆ ಇಂಟ್ರಡಕ್ಷನು ಅದ್ರ ಬಗ್ಗೆ ಸ್ವಲ್ಪ ಇದೆ. ಆಮೇಲೆ ಸಿಂಪಲ್ ಪ್ರಾಬ್ಲಮ್ಸ್ ಕೂಡ ಕಂಟೆಂಟ್ ಆಗಿರ್ಬೋದು ಇದು. ನೆಕ್ಸ್ಟ್ ನೋಡೋದಾದರೆ ಸೆಕೆಂಡ್ ಮಾಡ್ಯೂಲು ಇದು ಬಂದುಬಿಟ್ಟು 10 ಅವರ್ಸ್ ಇರುತ್ತೆ ಈ ಮಾಡ್ಯೂಲ್ನ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಮ ಲೆಕ್ಚರರ್ಸ್ಗೆ. ಆ್ಯಂಡ್ ಸೆಕೆಂಡ್ ಯೂನಿಟ್ ನೋಡೋದಾದರೆ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಫಸ್ಟು ಬಂದು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ನೆಕ್ಸ್ಟ್ ಬಂದು ವ್ಯಾಲ್ಯೂಯೇಷನ್ ಆಫ್ ಶೇರು. ಅದರಲ್ಲಿ ಬಂದುಬಿಟ್ಟು ವ್ಯಾಲ್ಯೂಯೇಷನ್ ಆಫ್ ಶೇರ್ಸಲ್ಲಿ ಇಂಟ್ರಡಕ್ಷನು, ನೀಡ್ಸ್ ಫಾರ್ ವ್ಯಾಲ್ಯೂಯೇಷನ್ಸು, ಅದೇನೆಲ್ಲ ಫ್ಯಾಕ್ಟರ್ಸು ಎಫೆಕ್ಟ್ ಮಾಡುತ್ತೆ ಶೇರ್ಸ್ನ, ಮತ್ತು ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್, ಏನೇನೆಲ್ಲ ಮೆಥಡ್ಸ್ನ ಯೂಸ್ ಮಾಡ್ತಾರೆ, ಮತ್ತು ಸಿಂಪಲ್ ಪ್ರಾಬ್ಲಮ್ಸು ಇರುತ್ತೆ ಅನಿಸುತ್ತೆ. ಅಂದರೆ ನೆಕ್ಸ್ಟು ನಾನು ನೋಟ್ಸು ಪ್ರಿಪೇರ್ ಮಾಡಿದಾದ್ಮೇಲೆ ನಿಮ್ಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ನಿಮ್ಗೆ ಏನಾದರೂ ನೋಟ್ಸ್ ಬೇಕು ಅಂದರೆ ಫೋರ್ತ್ ಸೆಮ್ಮು ಆ್ಯಸ್ ಪರ್ SCP ಸಿಲಬಸ್ ಪ್ರಕಾರ ನಿಮ್ಗೇನಾದರೂ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಇದೊಂದೇ ಸಬ್ಜೆಕ್ಟ್ ಅಲ್ಲ, ಫೋರ್ತ್ ಸೆಮ್ ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೂ ನೀವು ಅಲ್ಲೊಂದು ಮೆಸೇಜ್ ಆಗದೆ ನಿಮಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಬಟ್ ನೀವು ಅದಕ್ಕೆ ಪರ್ಟಿಕ್ಯುಲರ್ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಆ ನೋಟ್ಸಲ್ಲಿ ನಿಮಗೆ ರಿಟರ್ನ್ ನೋಟ್ಸೇ ಇರುತ್ತೆ. ಪ್ರತಿಯೊಂದು ಮೆಥಡ್ಸ್ದು ಸಮ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಇದು ಬಂದು ಸೆಕೆಂಡ್ ಮಾಡ್ಯೂಲ್ ಆಗಿರುತ್ತೆ. ಆಲ್ಮೋಸ್ಟ್ ಫಸ್ಟು ಸೆಕೆಂಡ್ ಮಾಡ್ಯೂಲ್ ಸ್ವಲ್ಪ ಈಸಿ ಇದೆ. ನೆಕ್ಸ್ಟ್ ಮಾಡ್ಯೂಲ್ ನೋಡ್ತಾ ಹೋಗೋಣ ಬನ್ನಿ. ಥರ್ಡ್ ಮಾಡ್ಯೂಲ್ ನೋಡೋದಾದರೆ ಲಿಕ್ವಿಡೇಷನ್ ಆಫ್ ದ ಕಂಪನಿ, ಅಂದರೆ ಹೆಂಗೆ ಕಂಪನಿನ ವೈಂಡ್ ಅಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇರೋದು ಥರ್ಡ್ ಚಾಪ್ಟರು ಇದಾಗಿರುತ್ತೆ. ಥರ್ಡ್ ಚಾಪ್ಟರು ಲಿಕ್ವಿಡೇಷನ್ ಆಫ್ ದ ಕಂಪನಿ, ಅದ್ರ ಮೀನಿಂಗ್, ಇಂಟ್ರಡಕ್ಷನು, ಮೀನಿಂಗು, ಡೆಫಿನೇಷನು ಅವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಫೋರ್ತ್ ಚಾಪ್ಟರು ಯಾವುದು ಅಂದರೆ ಮೈಗ್ರೇಷನ್ ಆ್ಯಂಡ್ ಅಕ್ವಿಸಿಷನ್ ಅಂತ 1 ಅಂತ ನಿಮಗೆ ಇರುತ್ತೆ ಫೋರ್ತ್ ಚಾಪ್ಟರು. ಆ್ಯಂಡ್ ಫಿಫ್ತ್ ಚಾಪ್ಟರ್ ಬಂದು 2 ಅಂತ ಇರುತ್ತೆ. ಅದರಲ್ಲಿ ಇಷ್ಟೆಲ್ಲ ಟಾಪಿಕ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ನೋಟ್ಸ್ ಬೇಕು ಅಂದರೆ ನಾನು ಹೇಳಿರೋ ಪ್ರಕಾರ ನೀವು ಬಂದು ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ, ಇಲ್ಲ ಇನ್ಸ್ಟಾ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ಕೂಡ ಬಂದು ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಇದೇ ರೀತಿ ನಾನು ಎಲ್ಲ ಸಬ್ಜೆಕ್ಟ್ದು ವೀಡಿಯೋಸ್ ಮಾಡಾಕ್ತೀನಿ. ಸೊ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ನಿಮಗೆ ಯೂಸ್ ಆಗುತ್ತೆ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ. ಆ್ಯಂಡ್ ಏನೇ ಡೌಟ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಕ್ಲಾರಿಫೈ ಮಾಡ್ತೀನಿ.